ಹಾಯ್ ಫ್ರೆಂಡ್ಸ್, ನಮಸ್ತೆ. ಆಯ್ತು ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹೊರಟಿದ್ದೀವಿ ಬೆಂಗಳೂರು ಬ್ರಿಗೇಡ್ ರೋಡ್ಗೆ. ಇವರು ನಮ್ಮ ಹೊಸ ಫ್ರೆಂಡು. ಹಾಯ್ ಫ್ರೆಂಡ್. ಹಾಯ್. ಅವ್ರು ಫ್ರಾನ್ಸಿಂದ ಬಂದಿದ್ದಾರೆ. ನೋಡೋಣ ಏನು ಹೇಳ್ತಾರೆ ನಮ್ಮ ಇಂಡಿಯನ್ ಬಗ್ಗೆ. ಹೌ ಕ್ಯಾನ್ ಯು ಫೀಲ್ ಇನ್ ಇಂಡಿಯಾ? ಗುಡ್. ಯು ಕ್ಯಾನ್ ನಾಟ್ ಲೈ. Tell truth or not lie? Truth. Yes. Yes. अच्छा है. इंडिया का रोड अच्छा है. आदमी अपुदो. मी अपुदो. पे अपुदो. ನೋಡಿ ಅವ್ರು ಡಿಬೇಟ್ ಲ್ಯಾಂಗ್ವೇಜಲ್ಲಿ ಹೇಳ್ತಿದ್ದಾರೆ. ಇಂಡಿಯನ್ಗಳೆಲ್ಲ ಚೆನ್ನಾಗಿದ್ದಾರೆ, ಒಳ್ಳೆ ಜನ, ಇಂಡಿಯಾ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ನೋಡೋಣ ನೆಕ್ಸ್ಟ್ ನಮ್ಮ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ. ನಾವು ತುಂಬ ಸಲ ಇದನ್ನ ವಿಡಿಯೋ ಮಾಡಬೇಕು, ಲಾಂಗ್ ಡಿಸ್ಟೆನ್ಸ್ ವೀಡಿಯೋ ಮಾಡಬೇಕು ಅಂದ್ಬಿಟ್ಟಿದ್ದೆ. ಈಗ ನಾವು ಮಂಡ್ಯ ಹತ್ರ ಎಂಟ್ರಿ ಆಗ್ತಾಯಿದ್ದೀವಿ. ನೋಡಿ ಎಷ್ಟು ಸುಂದರವಾದ ದೃಶ್ಯ ಇದೆ ನಮ್ಮ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ. ಯಾವುದಕ್ಕೂ ಕಡಿಮೆ ಇಲ್ಲ. ಇಲ್ಲಿ ಕೈಲಿ ಮೊಬೈಲ್ ಇಟ್ಕೊಂಡ್ರೆ ಈ ಕ್ಯಾಮ್ರಾಗಳಲ್ಲಿ ಫೈನ್ ಬರುತ್ತೆ, ಎಂಟ್ರಿ ಆಗಿಬಿಡುತ್ತೆ. ಮತ್ತು ಸ್ಪೀಡ್ ಲಿಮಿಟ್ ಕೂಡ 100. ನಾನು ತುಂಬ ಫೈನ್ ಕಟ್ಟಿದ್ದೀನಿ. ಆಲ್ಮೋಸ್ಟು ಲಾಸ್ಟ್ ಇಯರಲ್ಲಿ ಫಸ್ಟ್ ಏನು ಮಾಡ್ತಿದ್ದೆ ಅಂತಂದರೆ, ಈಗ ಕ್ಯಾಮ್ರಾ ಇರಬೇಕಾದ್ರೆ ಮಾತ್ರ 100 ಕಿಲೋಮೀಟ್ರ್ ಒಳಗಡೆ ಹೋಗ್ತಿದೆ. ಕ್ಯಾಮ್ರಾಗಳಿಲ್ಲ ಅಂದರೆ 100 ಕಿಲೋಮೀಟ್ರ್ ಮೇಲೆ ಹೋಗಿ ಸ್ಪೀಡ್ ಹೋಗ್ಯಾರ. ಅದು ಅವ್ರ ಕ್ಯಾಮ್ರಾ ಟು ಕ್ಯಾಮ್ರಾ ಟೈಮ್ ತೊಗೊಂಡು 15,000 ಫೈನ್ ಬಂದಿತ್ತು ಲಾಸ್ಟ್ ಇಯರ್. 15,000 ಕಟ್ಟಿ. ಅದಕ್ಕೆ ಈಗ ಏನು ಮಾಡ್ತೀನಿ ಅಂತಂದರೆ, ಓವರಾಲ್ ಎಲ್ಲಿಂದ ಸ್ಟಾರ್ಟು ಅಲ್ಲಿಂದ ಎಲ್ಲಿ ಇದು ಗಂಟೆ ಏನು ಇರ್ತೀವಿ 100 ಹೋಗ್ತೀವಿ. 100 ಮೇಲೆ ಹೋಗೋದು. ನೆಕ್ಸ್ಟ್ ಅದೇ ಥರ ಹೋಗೋಣ. ಈಗ ನೋಡಿ ಎಷ್ಟು ಚೆನ್ನಾಗಿದೆ ರೋಡು. ಚೆನ್ನಾಗಿ ಸೆಂಟ್ರೆಲ್ಲ ಒಳ್ಳೊಳ್ಳೆ ಹೂವಿನ ಗಿಡಗಳು ಹಾಕೊಂಡವ್ರೆ. ನಾವು ಅಲ್ಲಿ ಟೂರಿಸ್ಟ್ ಪ್ಲೇಸ್ಗೆಲ್ಲ ಹೋಗ್ತೀವಲ್ಲ, ಅದೇ ಥರ ಈ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇನೂ ಕೂಡ ಒಂದು ಟೂರಿಸ್ಟ್ ಪ್ಲೇಸೇ ಅಂದ್ಕೊಡ್ಬೋದು ನಾವು. ಅಷ್ಟು ಚೆನ್ನಾಗೈತೆ. ಬಲ್ಲೆ ಕಡೆ ಎಲ್ಲ ತೋಟ ಐತೆ, ಸೆಂಟ್ರಲ್ಲಿ ರೋಡ್ ಐತೆ, ಅದರ ಮಧ್ಯದಲ್ಲಿ ಹೂವಿನ ಗಿಡಗಳೈತೆ. ರಾಮನಗರ ಎಲ್ಲರೂ ಒಳ್ಳೆ ವ್ಯೂಸ್ ಐತೆ. ಮತ್ತು ರಾಮನಗರ ಬಿಟ್ಟು ಬಿಡದೆ ಬಂದಮೇಲೆ ಇನ್ನು ಮಾಮೂಲಿ ಸಿಟಿ ಎಂಟ್ರಿ ಆಗಿಬಿಡ್ತೀವಿ ಅಂತ ಒಳ್ಳೆ ವ್ಯೂಸ್ ಸಿಗೋಲ್ಲ ನಮಗೆ. ಅಲ್ಲಿ ತನಕ ನ್ಯಾಚುರಲ್ ಆಗಿ ನೋಡ್ಕೋಬೋದು ನಾವು. ಯಾವ ಥರ ಫೀಲ್ ಆಗ್ಬೋದು. ಅಕ್ಕಪಕ್ಕ ಚೆನ್ನಾಗಿರೋ ಪರಿಸರದ ಮಧ್ಯೆ ಒಳ್ಳೆ ರೋಡು. ಆದರೆ ಓವರ್ ಸ್ಪೀಡ್ ಆದರೆ ದಂಡ. ಈ ವರ್ಷ ಮಳೆ ಬೇಗ ಹೊಡೈತೆ. ಅದಕ್ಕೋಸ್ಕರ ಕಬ್ಬು ಬೆಳೆಗಾರರೆಲ್ಲ ಸ್ವಲ್ಪ ಹಿಂಸೆ ಆಗ್ಬಿಟ್ಟಾರೆ. ಜಾಸ್ತಿ ಕಬ್ಬೇನು ಬೆಳೆಯೋಕೆ ಹೋಗಿಲ್ಲ. ಅಲ್ಲಲ್ಲಿ ಒಣ ಪ್ರದೇಶಗಳೇ ಜಾಸ್ತಿ ಕಾಣಿಸ್ತವೆ. ಆದ್ರೂ ಪರವಾಗಿಲ್ಲ, ಅಂತೂ ಹಚ್ಚ ಹಸಿರಾಗೆ ಕಾಣಿಸ್ತೈತೆ ನಮ್ಮ ರೋಡ್ ಅಕ್ಕಪಕ್ಕ ಎಲ್ಲ. ಈ ರೋಡೊಂದು ಏನು ಸೇಫ್ ಅಂತಂದರೆ, ಇಲ್ಲಿ ಈ ರೋಡಲ್ಲಿ ಯಾರೇ ಒಬ್ಬ ಪ್ರಯಾಣಿಸ್ತಿದ್ರು ಇದೊಂದು ವಿಡಿಯೋ ಮಾಡೋಕ್ಕೆ ಪಕ್ಕ ಟ್ರೈ ಮಾಡೇ ಮಾಡ್ತಾರೆ. ಯಾಕೆಂದರೆ ಈ ರೋಡ್ ಎಷ್ಟು ಸುಂದರವಾಗಿದೆ ಅಂತಂದರೆ, ಇಲ್ಲಿ ಯಾರೇ ಹೋಗಲಿ, ಯಾರೇ ಪ್ಯಾಸೆಂಜರ್ ಬಂದರೂ ಸರಿ, ಡ್ರೈವರ್ಗಳಾದರೂ ಸರಿ, ನಾನು ಸುಮಾರು ಸಲ ನೋಡಿದ್ದೀನಿ ಡ್ರೈವರ್ಗಳನ್ನ. ಅವ್ರು ಏನು ಮಾಡ್ತಾರೆ ಅಂತಂದರೆ, ಈ ರೋಡ್ದು ಒಂದು ವೀಡಿಯೋ ಅಂತೂ ಪಕ್ಕ ಸ್ಟೇಟಸ್ಗಾದರೂ ಹಾಕ್ತಾರೆ. ಗಳು ಅಷ್ಟೇ ಈ ರೋಡದು ವೀಡಿಯೋ ಮಾಡ್ಕೊಂಡು ಮಡಿಕೊಳ್ತಾರೆ, ಅವ್ರ ಫ್ರೆಂಡ್ಗಳಿಗೆ ಶೇರ್ ಮಾಡ್ತಾರೆ. ಇಲ್ಲಿ ಇದರದ್ದು ಪ್ರಕೃತಿ ಸೌಂದರ್ಯನೇ ಅಷ್ಟು ಚೆನ್ನಾಗಿದೆ.
ಬೆಂಗಳೂರು 100 ಕಿಲೋಮೀಟರ್ ತೋರಿಸ್ತೈತೆ ಇಲ್ಲೆಲ್ಲ. ಆದರೆ ರೋಡಲ್ಲಿ ಬರಬೇಕಾದ್ರೆ ಇದು ಟೋಲ್ ಕಟ್ತಾನೆ ಕೂಡ ಬರ್ಬೋದು. ಎಲ್ಲ ಟೋಲ್ ಕಟ್ಕೊಂಡು ಇಲ್ಲಿಗೆ ಬರಬೇಕು ಅಂತ ಏನಿಲ್ಲ. ಅಂದರೆ ಟೋಲಿಂದ ಶ್ರೀರಂಗಪಟ್ಟಣ ಟೋಲಿಂದ ಒಂದು 10 ಕಿಲೋಮೀಟ್ರ್ ಮುಂದೆ ಬಂದು ಒಳಗಡೆ ರೈಟ್ ತೊಗೊಬೋದು. ಮತ್ತು ಪುನಃ ಬೆಂಗಳೂರಲ್ಲಿ ನಾವು ಟೋಲ್ ಕಟ್ಬಾರ್ದು ಅಂದರೆ ಬಿಡದಿಯಿಂದ 8 ಕಿಲೋಮೀಟ್ರ್ ಹಿಂದೆ ಕೆಳಗೆ ಇಳ್ಕೊಂಡು ಕೂಡ ಬಿಡದಿ ಒಳಗಡೆ ಹೋದರೆ ಈ ರೋಡಿಂದ ಟೋಲ್ ತಪ್ಪಿಸ್ಬೋದು. ಇಲ್ಲ ನಾವು ಟೋಲಲ್ಲಿ ಹೋಗ್ತೀನಿ ಅಂದರೆ ಆರಾಮಾಗಿ ಎಲ್ಲೂ ಕೆಳಗಡೆ ಇಳಿದೇ ಹೋಗ್ಬೋದು. ಇಲ್ಲೂ ಅದೇ ಥರ ಮಾಡ್ತಾರೆ ಕೆಲವರು ನಾನ್ ಟೋಲೇ ಹೋಗ್ತಾರೆ, ಟೋಲ್ ಕಟ್ತಾರೆ. ಯಾಕೆಂದರೆ ಒಂದು ಟೋಲ್ ಅಪ್ ಆ್ಯಂಡ್ ಡೌನ್ 300 ರೂಪಾಯಿ ಇರೋದ್ರಿಂದ ಅಪ್ ಆ್ಯಂಡ್ ಡೌನ್ 600 ರೂಪಾಯಿ ಆಗ್ಬಿಡುತ್ತೆ 2 ಟೋಲಿಂದ. ಏನಿಲ್ಲ ಡಿಫ್ರೆನ್ಸ್ ಏನಿಲ್ಲ, ಲಾಟ್ ಆಫ್ ಡಿಫ್ರೆನ್ಸ್ ಏನಿಲ್ಲ. ಒಂದು ಅರ್ಧ ಗಂಟೆ ಟೈಮ್ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ. ನಾರ್ಮಲ್ ರೋಡಲ್ಲಿ ಹೋದರೆ ಅರ್ಧ ಗಂಟೆ ಜಾಸ್ತಿ ಆಗುತ್ತೆ, ಇದ್ರಲ್ಲಿ ಹೋದರೆ ಅರ್ಧ ಗಂಟೆ ಬೇಗ ಹೋಗ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಎನಿ ಟೈಮು ಒಂದೇ ಸಮಯ ಹೇಳೋಕ್ಕಾಗಲ್ಲ. ಒಂದೊಂದು ಟೈಮಲ್ಲಿ ಈ ಎಕ್ಸ್ಪ್ರೆಸ್ ಹೈವಲ್ಲಿ ಆಕ್ಸಿಡೆಂಟ್ ಎಲ್ಲ ಆಗ್ಬಿಟ್ರೆ, ರೋಡ್ ಟ್ರಾಫಿಕ್ ಜಾಮ್ ಆಗಿಬಿಟ್ರೆ ಆಗ ಕೆಳಗಡೆ ರೋಡೇ ಬೆಟರ್ ಅನ್ನಿಸ್ಬಿಡ್ತದೆ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಸ್ಪೆಷಲ್ ಹಾಲಿಡೇ ಟೈಮಲ್ಲಿ ಕೆಳಗಡೆಗಂತ ಮೇಲ್ಗಡೆ ರೋಡ್ ತುಂಬ ರಶ್ ಇರ್ತದೆ. ನಮ್ಮ ಡ್ರೈವರ್ಗಳಿಗೆ ಹೇಳೋದು ಬೇಕಾಗಿಲ್ಲ, ಅವರೆಲ್ಲ ಅನುಭವಿಸ್ಬಿಟ್ಟಿರ್ತಾರೆ. ಈಗ ಯಾರು ರಿವ್ಯೂವರ್ಸ್ ಇದ್ದರೆ ನೋಡೋರಿಗೆ ಹೇಳ್ತಾ ಇರೋದು. ಏನೋ ಒಂಥರ ಆನಂದ ಈ ರೋಡಲ್ಲಿ ಗಾಡಿ ಓಡಿಸೋಕ್ಕೆ ಒಂದು ಮಜಾ ಬರುತ್ತೆ. ಮಧ್ಯ ಎಲ್ಲ ಹೋಗ್ಬೇಕಾದ್ರೆ ತುಂಬ ಪೀಸ್ಫುಲ್ ಪ್ಲೇಸ್ ಎಲ್ಲ ಸಿಗ್ತವೆ ಇಲ್ಲಿ. ಅಂದರೆ ಯಾವುದೇನು ಶೂಟಿಂಗ್ ಪ್ಲೇಸ್ ನೋಡ್ಕೊಂಡು ಅಂತ ಏನೋ ಕಡಿಮೆ ಏನು ಆಗಿಲ್ಲ. ಇದು ನಮ್ಮ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ತುಂಬ ಚೆನ್ನಾಗಿರೋದೊಂದು ಮೆಮೊರಿ ಇದು. ಎಡದೇ ಕಡೆ ತೆಂಗಿನ ತೋಟ ಐತೆ, ತೆಂಗಿನ ತೋಟ ಐತೆ, ಟೀ ಕುಡ್ ತೋಟ ಐತೆ ನೋಡಿ. ಟೀ ಕುಡ್ ತೋಟ ಎಡದೇ ಕಡೆ, ಆಮೇಲೆ ತೆಂಗಿನ ತೋಟ ಮಲ್ದೇ ಕಡೆ ತೆಂಗಿನ ತೋಟ. ನಾವು ಜಾಸ್ತಿ ಓವರ್ ಸ್ಪೀಡಾಗಿ ಹೋಗೋದಿಲ್ಲ. ಯಾಕೆಂದರೆ ನಾನು 15-18 ಸಾವಿರ ರೂಪಾಯಿ ಲಾಸ್ಟ್ ಟೈಮು ಫೈನ್ ಕಟ್ಬಿಟ್ಟಿದ್ದೀನಿ ಓವರ್ ಸ್ಪೀಡ್ಗೆ. ಒಂದು ಸಲ ಓವರ್ ಸ್ಪೀಡ್ ಆದರೆ 1000 ರೂಪಾಯಿ ದಂಡ. ಯಾಕೆ ಬೇಕು? ಹುಟ್ಟಿದವ್ರು ಬೇಕಾದ್ರೆ ಜೋರಾಗಿ ಸ್ಪೀಡಾಗಿ ಹೋಗಲಿ, ನಾವು ಮಾಮೂಲಿ ಮೀಡಿಯಮ್ ಸ್ಪೀಡಲ್ಲೇ ಹೋಗೋಣ. 100ಗಿಂತ ಕೆಳಗಡೆನೇ ಹೋಗೋಣ. 100 ಪರವಾಗಿಲ್ಲ. ಈ ಜಲ್ಲಿಕಲ್ಲು ಈ ಡಸ್ಟೆಲ್ಲ ತೊಗೊಂಡು ಹೋಗೋರು ಏನು ಮಾಡ್ತಾರೆ ಅಂದರೆ ಕೆಲವು ಟೈಮ್ ಈ ಥರ ಮುಚ್ಕೊಂಡು ಹೋಗಲ್ಲ. ಅವರಿಂದ ಗ್ಲಾಸ್ಗಳಿಗೆ ತುಂಬ ಸಲ ಕಲ್ಲು ಬಿದ್ದಿರೋದೈತೆ. ಒಂದು ಸಲ ನಂದು ಕಾರ್ ಗ್ಲಾಸ್ ಇದೇ ಥರ ಹೊಡೆದೋಗ್ಬಿಟ್ಟಿತ್ತು. ಆ ಕಲ್ಲು ಮೇಲೆ ಏನು ಆ ಥರ ಮಿಸ್ ಹಾಕೊಳ್ಳೋದನ್ನ ಹಂಗೆ ಹೋಗ್ತಾರೆ, ಅದು ರೋಡಿಗೆ ಬಿದ್ದು ಮತ್ತೆ ಪುನಃ ನೆಕ್ಸ್ಟ್ ಜಂಪಾಗಿ ಬಂದು ಗ್ಲಾಸ್ ಹೊಡಿತಾರೆ. ಹೋದಾಗ ಭಾರಿ ಕಷ್ಟ. ಇಲ್ಲೇ ಬಂದಾಗ ತುಮಕೂರು, ಅಮರಾವತಿ, ಮಂಡ್ಯ. ಈಗ ನಾವು ಕೆಳಗಡೆ ಬಂದಿದ್ರೆ ಇದು ಔಟ್ ಆಫ್ ಸಿಟಿ, ಮಂಡ್ಯದಿಂದ ಬಿಟ್ಟು ಹೊರಗಡೆ ಬಂದಾಗ ಆಗೈತೆ. ಒಂದು ಚೆನ್ನಾಗಿರೋದು ಓಡ್ಲೈತೆ ನೋಡಿ, ಅಮರಾವತಿ ಅಂತ. ಅಲ್ಲಿದ್ದೀವಿ ಈಗ. ಒಳ್ಳೆ ಗಾರ್ಡನ್ ಮಾಡಿಬಿಟ್ಟಿದ್ದಾರೆ. ಯಾಕಂದರೆ ಈ ರೋಡ್ ಮಧ್ಯದಲ್ಲಿ ಒಳ್ಳೆ ಗಾರ್ಡನ್, ಪರವಾಗಿಲ್ಲ. ಇಲ್ಲಿ ವಾಕರ್ ಮಾಡಿಬಿಟ್ಟಿದ್ದಾರೆ, ಫಸ್ಟ್ ಮಾಡಿರಲಿಲ್ಲ, ಈಗ ವಾಕರ್ ಕೂಡ ಐತೆ. ಯಾಕೆಂದರೆ ರೋಡು ಇದು ಮದ್ದೂರು ಬೇಡ, ನೆಕ್ಸ್ಟ್ ಲೆಫ್ಟ್ ಹೋದರೆ ಮದ್ದೂರು. ಇಲ್ಲಿ ಮದ್ದೂರು ಟಿಫಾನಿಸ್ ಅಂತ ಐತೆ, ಒಳ್ಳೆ ಇಲ್ಲಿ ಫೇಮಸ್ಸು. ಮದ್ದೂರಲ್ಲಿ ಮದ್ದೂರು ವಡೆ ಫೇಮಸ್ಸು. ಇಲ್ಲಿ ಯಾರಿಗಾದ್ರು ವೆಜ್ ರೆಸ್ಟೋರೆಂಟ್ಗಳು ತುಂಬ ಇದೆ ರೋಡಲ್ಲಿ. ವೆಜ್ ಇಷ್ಟಪಡೋರು ಇಲ್ಲಿಂದ ಎಡದೇ ಕಡೆ ಹೋದರೆ ಸರ್ವಿಸ್ ರೋಡಲ್ಲಿ ಹೋಗ್ಬಿಟ್ಟು ಹೋಟ್ಲ್ ಹೋಗೋದು. ಮದ್ದೂರು ಟಿಫಾನಿಸ್ ಒಳ್ಳೆ ಹೋಟ್ಲ್. ಈಗ ಟೂರಿಸ್ಟ್ ಕಡೆಯಲ್ಲಿ ಯಾರೇ ಹೋಗ್ಬೇಕು ಅನ್ನೋಂಗೆ ಕೆಳಗಡೆನೇ ಇಳಿದು ಹೋಗ್ಬೇಕಂತಲ್ಲ, ಇದೇ ರೋಡ್ ಕಂಟಿನ್ಯೂ ಮಾಡಿದ್ರು ಕೂಡ ಇನ್ನು ಮುಂದೆ ಹೋಟೆಲ್ಗಳೈತೆ. ಶ್ರೀರಾಮ್ ಕೆಫೆ ಇದೆ, ಅಲ್ಲೂ ಕೂಡ ವೆಜ್ಜೇನೆ. ಅದರಲ್ಲೂ ಜಾಸ್ತಿ ದೂರ ಹೋಗ್ಬೇಕು ಅಂತೇಳಿ ಏನಿಲ್ಲ, A to B ಸಿಗುತ್ತೆ ಕೆಳಗಡೆ ಹೋದರೆ. ಮತ್ತು ಶಿವಳ್ಳಿ ರೆಸ್ಟೋರೆಂಟ್ ಅಂತ ಸಿಗುತ್ತೆ. ಅದೇನಾಗಬೇಕು ಅಂದರೆ ಕೆಳಗಡೆ ಹೋಗ್ಬಿಟ್ಟು ಪುನಃ ತಿರ್ಕೊಂಡು ಬರ್ಬೇಕಾಗುತ್ತೆ. ನೋಡಿ ಈಗ ನಾವು ಬೆಟ್ಟ ಹತ್ಬಿಟ್ಟು ವ್ಯೂ
ಪಾಯಿಂಟ್ ನೋಡ್ತೀವಿ, ಇಲ್ಲಿ ಅದೇ ಥರ ವ್ಯೂ ಪಾಯಿಂಟ್ ಕಾಣಿಸ್ತದೆ. ಅಂದರೆ ಏನಪ್ಪ ಅಂದರೆ ನೋಡೋ ದೃಷ್ಟಿ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗೇ ಕಾಣಿಸ್ತದೆ. ಆದರೂ ತಮ್ಮ ಇಲ್ಲಿ ಮಧ್ಯದಲ್ಲಿ ನುಗ್ಗೋಯ್ತವನೆ. ಇಲ್ಲಿ ಈ ರೋಡಲ್ಲಿ ಬೈಕ್ಗಳು ಎಂಟ್ರಿ ಇಲ್ಲ, ಹಿಡ್ಕೊಂಡ್ರೆ ಫೈನ್ ಹಾಕ್ತಾರೆ. ಫೈನ್ ಬಿಡ್ಬೋದು ನಮಗೆ. ಅದು ಎಲೆಕ್ಟ್ರಾನಿಕ್ ಬೈಕ್ ಹೋಯ್ತವನೆ ಇನ್ನೂ ಇದರಲ್ಲಿ. ಯಾವುದೋ ಫುಡ್ ಡೆಲಿವರಿ ಬಾಯ್ ಅಂತ ಕಾಣಿಸ್ತದೆ. ಇಲ್ಲೂ ಒಂದು ವಾಕರ್ ಮಾಡ್ಬಿಟ್ಟವ್ರೆ, ಸ್ಕೈ ವಾಕ್ ಒಳಗಿನ ಜನಗಳಿಗೆ ಓಡಾಡೋಕ್ಕೆ ತೊಂದರೆ ಆಗಲ್ಲ. ಇನ್ನೊಂದೇನಪ್ಪ ಅಂದರೆ ಪ್ರಾಣಿಗಳಿಗೆ ಓಡಾಡೋಕ್ಕೆ ತೊಂದರೆ. ಯಾಕಂದ್ರೆ ಈಗ ಏನಾದ್ರು ದನ ಕರುಗಳೆಲ್ಲೂ ಈಗ ಅಕ್ಕಪಕ್ಕ ಈ ಹಳ್ಳಿಯವರು ಆಚೆ ಈಚೆ ಹೊಲ ಜಮೀನಿದ್ದು ಅಲ್ಲಿಗೆಲ್ಲ ದನಗಳೆಲ್ಲ ಇಟ್ಕೊಂಡು ಹೋಗ್ಬೇಕು. ದನ ಕುರಿಗಳು ಸಾಕು ಪ್ರಾಣಿಗಳನ್ನ ಸಾಕೊಂಡಿರ್ತಾರಲ್ಲ, ಹೋಯ್ತು ಅನ್ಸಿದ್ರೆ ಈಗ ಆ ಕಡೆ ಈ ಕಡೆ ಇವ್ರ ಜಮೀನು ಇರ್ತದೆ, ಇವ್ರಿಗೆ ಪ್ರಾಬ್ಲಮ್ ಆಯ್ತದೆ. ರೋಡ್ ಕ್ರಾಸ್ ಮಾಡಬೇಕು, ದನ ಕರುಗಳನ್ನ ಆಚೆ ಈಚೆ ದಾಟಿಸ್ಕೋಬೇಕು ಅಂದಾಗ ಇಲ್ಲೇನು ಹೋಗ್ಬಿಟ್ಟಿದ್ರೆ ಎರಡು ಕಡೆ ಜಾರಿ, ಈ ಕಡೆನೂ ಜಾತ್ರೆ ಆ ಕಡೆನೂ ಜಾತ್ರೆ. ಪಾಪ ಈಗ ಅವ್ರು ಏನು ಮಾಡ್ತಾರೆ, ಹಾಗೆ ಅಕ್ಕಪಕ್ಕ ಈಗ ಈ ಎಡದೆ ಕಡೆ ಇರೋ ಮನೆ ಒಂದು ಬಲ್ಲೆ ಕಡೆ ಜಮೀನು ಇರ್ತದೆ ಅನ್ಕೊಳ್ಳಿ, ಆಗ ಅವ್ನು ಹೋಗಿ ಹಿಂಸೆ ಆಯ್ತದೆ. ಅದಕ್ಕೆ ಇನ್ನೊಂದು ಜಾಗದಲ್ಲಿ ಕೆಲವೊಂದು ಜಾಗದಲ್ಲೆಲ್ಲ ಕಟಿಂಗ್ ಎಲ್ಲ ಮಾಡಿಬಿಟ್ಟಿದ್ದಾರೆ. ಜಾತ್ರೆ ನೋಡಿದ್ದೀವಿ. ಎಂತ ಓಕೆ ಫ್ರೆಂಡ್ಸ್, ಏನಾದರೂ ಒಂಚೂರು ಮನಸ್ಸಿಗೆ ಸಮಾಧಾನ ಆಗಿದ್ರೆ ಈ ರೋಡನ್ನ ನೋಡಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ಮುಂದೆ ಹೋಗ್ತೀನಿ, ರಾಮನಗರ ಹೋಗ್ತಾ ಇರ್ಬೇಕಾದ್ರೆ ರಾಮನಗರದಲ್ಲಿ ಶೂಟಿಂಗ್ ಏರಿಯಾ ಇತ್ತಲ್ಲ, ಅದೊಂದು ಅಷ್ಟೋನು ಅದೊಂದು ವಿಡಿಯೋ ಮಾಡಾಕ್ತೀನಿ. ಓಕೆ, ಮತ್ತು ಇನ್ನೇನು ಈ ಕ್ಯಾಮ್ರಾಗಳೆಲ್ಲ ಕೂಡ ಕವರ್ ಆಗುತ್ತೆ. ಮೊಬೈಲಲ್ಲಿ ಮಾತಾಡಿದ್ರೆ ವಿತೌಟ್ ಸೀಟ್ ಬೆಲ್ಟು ಇದೆಲ್ಲ ಫೈನ್ ಬರುತ್ತೆ. ಮತ್ತು ಸ್ಪೀಡೆಲ್ಲೂ ನೆಕ್ಸ್ಟಲ್ಲಿ ನೋಡಿ, ನೆಕ್ಸ್ಟ್ ಹೋದರೆ ಸ್ಪೀಡ್ ತೋರಿಸ್ತವೆ, ಅಲ್ಲೇ ಡಿಸ್ಪ್ಲೇಲಿ ಶೋ ಆಗುತ್ತೆ. ಯಾಕೆ ಬೇಕು, ನಾವು ಡೀಸೆಲ್ ಹಾಕ್ಬಿಟ್ಟು ಕಷ್ಟಪಟ್ಟು ಗಾಡಿ ಓಡಿಸ್ಬಿಟ್ಟು ಒಂಚೂರು ಸ್ಪೀಡಾಗಿ ಹೋಗ್ಬಿಟ್ಟು 1000-2000 ಫೈನ್ ಕಟ್ಟೋದಕ್ಕಿಂತ ನೆಮ್ಮದಿಯಾಗಿ ಸ್ವಲ್ಪ ಆರಾಮಾಗಿ ಹೋದರೆ ಒಳ್ಳೇದು ಅನ್ನಿಸ್ತು. ಹೌದು, ಅಲ್ಲಿ ಪೇಪರ್ ಓದ್ತಿರೋದು ಇದೆಂತ ಬೇರೆ ಹೂವು ಇದೆ, ಈಗ ರೋಡ್ ಬರ್ತಿದ್ದಾನೆ. ಎಂಥ ಸುಂದರವಾದ ದೃಶ್ಯ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ಬಾಯ್. ದಯವಿಟ್ಟು ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡಿದ್ರೆ ನೆಕ್ಸ್ಟು ಇದೇ ಥರ ಸಣ್ಣ ಪುಟ್ಟ ವಿಡಿಯೋ ಮಾಡಾಕ್ತಾ ಇರ್ತೀನಿ. ನಾವು ಅಲ್ಲಿ ಇಲ್ಲಿ ಟೂರಿಸ್ಟ್ ಪ್ಲೇಸ್ಗಳಿಗೆಲ್ಲ ಹೋದಾಗ ಇಲ್ಲಿಂದ ಜಾಗಗಳಿಗೆ ಬರ್ತೀವಿ.